ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಅಲ್ಫ್ರೆಡ್ ಟೆನಿಸನ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತ ಯಾರಪ್ಪ ಅಂದ್ರೆ ಆರ್ಥರ್ ಹೆನ್ರಿ ಹ್ಯಾಲಮ್ ಅಂತ. ಅವರಿಬ್ರು ಕ್ಯಾಂಬ್ರಿಡ್ಜ್ ನಲ್ಲಿ ಓದ್ತಾ ಇರುವಾಗ ಆಪ್ತ ಸ್ನೇಹಿತರಾಗಿರ್ತಾರೆ. ಹ್ಯಾಲಮ್ ಕೇವಲ ಟೆನಿಸನ್ ನ ಸ್ನೇಹಿತನಷ್ಟೇ ಅಲ್ಲ, ಅವರ ಸಾಹಿತ್ಯ ಜೀವನದಲ್ಲೂ ಸಹ ಬಹಳ ಮುಖ್ಯ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ 1833ರಲ್ಲಿ ಹ್ಯಾಲಮ್ ಕೇವಲ 22 ವರ್ಷ ವಯಸ್ಸಿನಲ್ಲಿದ್ದಾಗ ಇಟಲಿಯ ವಿಯೆನ್ನಾ ನಗರದಲ್ಲಿ ಅಕಸ್ಮಾತ್ ನಿಧನರಾಗ್ತಾರೆ. ಅವರ ಮರಣಕ್ಕೆ ಕಾರಣ ಸೆಲೆಬ್ರಲ್ ಹ್ಯಾಮರೇಜ್ ಎಂದು ಕನ್ಸಿಡರ್ ಮಾಡಿದ್ದಾರೆ. ಈ ಸುದ್ದಿ ಟೆನಿಸನ್ ಅವರಿಗೆ ಭಾರಿ ಆಘಾತವನ್ನ ಉಂಟು ಮಾಡುತ್ತೆ. ಅವರು ತಮ್ಮ ಆತ್ಮೀಯ ಸ್ನೇಹಿತನನ್ನ ಕಳೆದುಕೊಂಡಂತಹ ದುಃಖದಿಂದ ಹಲವು ವರ್ಷಗಳ ಕಾಲ ಸ್ಟ್ರಗಲ್ ಮಾಡ್ತಾರೆ. ಆ ದುಃಖ, ನೆನಪು ಅಥವಾ ದೇವರ ಮೇಲಿನ ನಂಬಿಕೆ ಅಥವಾ ಸಂಶಯ, ಮರಣ, ಅಮರತ್ವ ಈ ತರ ಅವರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂಥರ ದುಃಖ ಸ್ಟಾರ್ಟ್ ಆಗ್ತಾ ಹೋಗತ್ತೆ ಅಥವಾ ಹೋಪ್ ಅನ್ನ ಕಳ್ಕೊಳ್ತಾ ಹೋಗ್ತಾರೆ. ಅವೆಲ್ಲವೂ ಸಹ ಸೇರಿ ಕವಿತೆಗಳಾಗಿ ರೂಪುಗೊಳ್ಳತ್ತೆ. ಸೊ ಆ ಕವಿತೆನೇ ಯಾವ್ದಪ್ಪ ಅಂದ್ರೆ ಇನ್ ಮೆಮೋರಿಯಂ AHH. ಇಲ್ಲಿ AHH ಅಂದ್ರೆ ಆರ್ಥರ್ ಹೆನ್ರಿ ಹ್ಯಾಲಮ್ ಅಂತ. ಓಕೆನಾ? ಸೊ in today's class we are going to discuss one of the literary forms, that is elegy. ಇದು ನಿಮ್ಮ GPSTR, HSTR, ಕ್ರೈಸ್, KSET, ನೆಟ್, MA, BA ಎಲ್ಲಾ ಎಕ್ಸಾಮ್ಸ್ಗಳಿಗೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಯಾಕೆ, ಫಸ್ಟ್ ಸ್ಲೈಡ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಪ್ರತಿದಿನ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಬಟ್ ನಿಮ್ಮಿಂದ ಯಾವುದೇ ರೆಸ್ಪಾನ್ಸ್ ಆಗ್ಲಿ ಎನ್ಕರೇಜ್ಮೆಂಟ್ ಆಗ್ಲಿ ಸಿಗ್ತಾ ಇಲ್ಲ ನನ್ಗೆ. ಈ ತರ ಆಗೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಥವಾ ಕ್ಲಾಸಸ್ ಅನ್ನ ಮಾಡ್ಬೇಕು ಇಲ್ವೋ ಅನ್ನುವಂತಹ ಡೌಟ್ ನನ್ಗೂ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ನೆಕ್ಸ್ಟ್ ಕ್ಲಾಸಸ್ಗಳು ಬೇಕು ಅಂತ ಆದ್ರೆ ಈ ವಿಡಿಯೋಕ್ಕಾದ್ರೂ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಎನ್ಕರೇಜ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮೀನಿಂಗ್ ಆಫ್ ಎಲಿಜಿ. An elegy is a lyrical poem written to mourn the death of a person or to express deep sorrow and loss. ಸೊ ಇಲ್ಲಿ ಎಲಿಜಿಯ ಅರ್ಥವನ್ನ ಕೊಟ್ಟಿದ್ದಾರೆ. ಎಲಿಜಿ ಅಂದ್ರೆ ಮರಣ ಹೊಂದಿದಂತಹ ವ್ಯಕ್ತಿಯ ನೆನಪಿನಲ್ಲಿ ದುಃಖ, ಶೋಕ ಮತ್ತೆ ವಿಷಾದವನ್ನ ವ್ಯಕ್ತಪಡಿಸುವ ಒಂದು ಕವನ ಅಂತ ಹೇಳ್ಬೋದು. ಇಟ್ ಎಕ್ಸ್ಪ್ರೆಸಸ್ ಗ್ರೀಫ್ ಅಂಡ್ ಸಾರೋ, ಮಾರ್ನಿಂಗ್, ಲಾಸ್, ರಿಮೆಂಬರೆನ್ಸ್, ಕನ್ಸೋಲೇಷನ್, ರಿಫ್ಲೆಕ್ಷನ್ ಆನ್ ಲೈಫ್ ಅಂಡ್ ಡೆತ್. ಸೊ ಇದು ಒಂದು ಶೋಕ ಗೀತೆ ಆಗಿರುತ್ತೆ. ಓಕೆನಾ? ಒಬ್ಬ ವ್ಯಕ್ತಿ ಅಂದ್ರೆ ನಮ್ಗೆ ಹತ್ತಿರವಿರುವಂತಹ ವ್ಯಕ್ತಿ ಮರಣವನ್ನ ಹೊಂದಿದಾಗ ನಮ್ಗೆ ಆಬ್ವಿಯಸ್ಲಿ ಏನಾಗತ್ತೆ, ಬೇಜಾರಾಗತ್ತೆ ಅಥವಾ ಕಳ್ಕೊಂಡಿರುವಂತಹ ದುಃಖ ಆಗತ್ತೆ. ಅದನ್ನ ನಮ್ಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಅವಾಗ ನಾವೇನ್ ಮಾಡ್ಕೊಳ್ತೇವೆ, ಅವರು ಬದುಕಿದ್ದಾಗ ಮಾಡಿದಂತಹ ಒಳ್ಳೆಯ ಕೆಲಸಗಳಿರ್ಬಹುದು ಅಥವಾ ನಮ್ಮ ಮತ್ತೆ ಅವರ ಬಾಂಧವ್ಯಗಳಿರ್ಬಹುದು, ಅವನ್ನೆಲ್ಲ ನೆನಪಿಸ್ಕೊಂಡು ಏನ್ ಮಾಡ್ತೇವೆ, ಇನ್ನು ಬೇಜಾರಾಗ್ತಾ ಇರ್ತೇವೆ. ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಮೀಡಿಯಂ ಅಥವಾ ಮಾಧ್ಯಮ ಅಂದ್ರೆ ಎಲಿಜಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ನಿಮ್ಮ ದುಃಖ ಇರ್ಬೋದು, ಅದನ್ನ ನೀವು ರಿಟರ್ನ್ ಫಾರ್ಮ್ ಅಲ್ಲಿ ಒಂದು ಪೋಯಂ ರೀತಿಯಲ್ಲಿ ಬರೀತಾ ಹೋದಾಗ ಅದನ್ನ ನಾವು ಎಲಿಜಿ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? Origin of the term. The word elegy comes from the Greek word elegia, meaning a lament or mournful song. So, ಈ ಎಲಿಜಿ ಅನ್ನುವಂತಹ ವರ್ಡ್ ಗ್ರೀಕ್ ವರ್ಡಿನ ಎಲಿಜಿಯಾ ಇಂದ ತೆಗೆದುಕೊಳ್ಳಲಾಗಿದೆ. ಅದರ ಅರ್ಥ ಏನಪ್ಪಾ ಅಂದ್ರೆ ದುಃಖ ಗೀತೆ ಅಥವಾ ಶೋಕ ಗೀತೆ ಅಂತ ಕರಿತೇವೆ.
ಎಸ್, ನೆಕ್ಸ್ಟ್. ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲಿಜಿ. ಎಲಿಜಿಯ ಮುಖ್ಯ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್ನು ಮೌನಿಂಗ್. ಈ ಮರಣದಿಂದ ಉಂಟಾದಂತಹ ದುಃಖವನ್ನ ಇದು ತೋರ್ಸತ್ತೆ. ಸೆಕೆಂಡ್ ಒನ್ ಪ್ರೇಸ್ ಆಫ್ ದ ಡೆಡ್. ಯಾರು ಮರಣ ಹೊಂದಿರ್ತಾರಲ್ಲ ಅವರ ಉತ್ತಮ ಗುಣಗಳನ್ನ ಏನ್ ಮಾಡ್ತೇವೆ, ಪ್ರೇಸ್ ಮಾಡ್ತೇವೆ. ಈಗ ಸಮಾಜದಲ್ಲಿ ಹೇಗಾಗ್ತಾ ಇದೆ ಅಂದ್ರೆ, ಬದುಕಿದ್ದಾಗ ಯಾರು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲ, ಬಟ್ ಅವ್ರು ಹೋದ್ಮೇಲೆ ಎಷ್ಟು ಒಳ್ಳೆಯವರಾಗಿದ್ರು, ಎಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಒಂದಿಷ್ಟು ಪ್ರೇಸ್ ಮಾಡ್ತೇವೆ. ಬಟ್ ಅದನ್ನ ಕೇಳಿಸ್ಕೊಳ್ಳುವಂತ ಕಿವಿಗಳು ಅಲ್ಲಿ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮಗೆ ಏನು ಫೀಲಿಂಗ್ ಇದೆ ಅಥವಾ ನಾವು ಏನ್ ಫೀಲ್ ಮಾಡ್ತೇವೆ ನಮ್ಗೆ ಹತ್ತಿರದ ವ್ಯಕ್ತಿಯ ಬಗ್ಗೆ, ಅವ್ರು ಇದ್ದಾಗ್ಲೇ ಹೇಳಿದ್ರೆ ಅವರಿಗೂ ಖುಷಿ ಆಗತ್ತೆ. ಥರ್ಡ್ ಒನ್ ಪರ್ಸನಲ್ ಗ್ರೀಫ್, ವೈಯಕ್ತಿಕ ದುಃಖ. ಇಲ್ಲಿ ಕವಿಯು ತನ್ನ ವೈಯಕ್ತಿಕ ನೋವು ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ. ಫೋರ್ತ್ ಒನ್ ಈಸ್ ಫಿಲಾಸಾಫಿಕಲ್ ರಿಫ್ಲೆಕ್ಷನ್. ಅಂದ್ರೆ ಈ ಮರಣ, ಜೀವನ ಅಥವಾ ಮಾನವನ ಅಸ್ತಿತ್ವದ ಬಗ್ಗೆ ಚಿಂತನೆಯನ್ನ ಮಾಡುವಂಥದ್ದು. ಫಿಫ್ತ್ ಒನ್ ಕನ್ಸೊಲೇಷನ್. ಅಂದ್ರೆ ಕೊನೆಯಲ್ಲಿ ದುಃಖದಿಂದ ಸಮಾಧಾನ ಮಾಡ್ಕೊಳ್ಳೇಬೇಕು. ಈಗ ಒಬ್ರು ತೀರ್ ಹೋಗಿದ್ದಾರೆ, ಅವ್ರನ್ನ ನಾವು ವಾಪಸ್ ಕರ್ಕೊಂಡ್ ಬರ್ಲಿಕ್ಕಾಗತ್ತಾ? ಇಲ್ಲ. ಅವಾಗ ಏನ್ ಮಾಡ್ಬೇಕು, ಸತ್ಯವನ್ನ ಒಪ್ಪಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು, ಮತ್ತೆ ಸಮಾಧಾನವನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಜೀವನ ಮುಂದುವರಿಬೇಕಲ್ಲ ಅಲ್ವಾ. ಅದೇ ಕೊರಗಿನಲ್ಲಿ ನಾವು ಕುಳಿತುಕೊಂಡ್ರೆ ನಮ್ಮ ಫ್ಯಾಮಿಲಿ ಮುಂದೆ ಹೋಗತ್ತಾ? ಇಲ್ಲ. ದಟ್ಸ್ ವೈ ನಾವು ಮತ್ತೆ ಹಾರ್ಡ್ ವರ್ಕ್ ಅನ್ನ ಮಾಡ್ಲೇಬೇಕು, ಮತ್ತೆ ನಾವು ನಾರ್ಮಲೈಸ್ ಆಗ್ಲೇಬೇಕು. ಸೆವೆಂತ್ ಒನ್ ಸೀರಿಯಸ್ ಅಂಡ್ ಇಮೋಷನಲ್ ಟೋನ್. ಇಲ್ಲಿ ಎಲಿಜಿ ಸಾಮಾನ್ಯವಾಗಿ ಗಂಭೀರ ಮತ್ತು ಭಾವನಾತ್ಮಕವಾಗಿ ಇರುತ್ತೆ. ಅದರ ಯಾಕಂದ್ರೆ ಎಲಿಜಿ ಅನ್ನುವಂಥದ್ದು ಶೋಕ ಗೀತೆ, ದುಃಖ ಗೀತೆಯನ್ನು ಅದು ವ್ಯಕ್ತಪಡಿಸ್ತಾ ಇರೋದ್ರಿಂದ ಅದರ ಟೋನು ಸೀರಿಯಸ್ ಆಗಿರಬಹುದು, ಗಂಭೀರವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಇರಬಹುದು. ಇನ್ನು ನೇಚರ್, ಸೆವೆಂತ್ ಒನ್ ನೇಚರ್. ಅಂದ್ರೆ ಇಲ್ಲಿ ಕವಿ ತನ್ನ ದುಃಖ ಶೋಕದ ಜೊತೆಗೆ ಅವನ ಭಾವನೆಗಳನ್ನ ಅವನು ಪ್ರಕೃತಿಯೊಂದಿಗೆ ಸಂಪರ್ಕಿಸಿ ತೋರಿಸ್ತಾನೆ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಟ್ರೆಡಿಷನಲ್ ಎಲಿಜಿ. ಈ ಎಲಿಜಿಯ ಸ್ಟ್ರಕ್ಚರ್ ಹೇಗಿರುತ್ತೆ ಹಾಗಿದ್ರೆ, ಎಲಿಜಿ is equal to lament plus praise plus consolation. ಅಂದ್ರೆ ಲೆಮೆಂಟ್ ಅಂದ್ರೆ ಶೋಕ ಅಥವಾ ದುಃಖ. ಅಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ತಾನೆ ಕವಿ, ಮೃತ ವ್ಯಕ್ತಿಯ ಸಾವಿನಿಂದ ಉಂಟಾದಂತಹ ದುಃಖವನ್ನ ವ್ಯಕ್ತಪಡಿಸ್ತಾನೆ. ಅವನ ಫ್ರೆಂಡ್ ಇರ್ಬೋದು ಅಥವಾ ಯಾವುದೋ ಒಂದು ಹತ್ತಿರದ ವ್ಯಕ್ತಿ ತೀರಿ ಹೋದಾಗ ಎಷ್ಟು ದುಃಖ ಆಯ್ತು, ಅದು ಎಷ್ಟು ನೋವನ್ನ ಉಂಟು ಮಾಡ್ತು ಅನ್ನೋದನ್ನ ಫಸ್ಟ್ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೆಕೆಂಡು, ತೀರಿ ಹೋದಂತಹ ವ್ಯಕ್ತಿಯ ಒಳ್ಳೆಯ ಗುಣಗಳು, ಸಾಧನೆಗಳು ಅಥವಾ ಅವನ ವ್ಯಕ್ತಿತ್ವವನ್ನ ಹಾಡಿ ಹೊಗಳ್ತಾನೆ. ಯಾಕಂದ್ರೆ ಮುಂದಿನ ಜನರೇಷನ್ ಅವ್ರು ಯಾರಾದ್ರೂ ಅದನ್ನ ಓದಿದ್ರೆ ಅವರ ಬಾಂಧವ್ಯದ ಬಗ್ಗೆ ಗೊತ್ತಾಗ್ಬೇಕು ಅಥವಾ ಆ ವ್ಯಕ್ತಿ ಹೇಗಿದ್ದ ಬದುಕಿದ್ದಾಗ ಅನ್ನೋದು ಗೊತ್ತಾಗ್ಬೇಕು ಅಂತ ಪ್ರೇಸ್ ಮಾಡಿರ್ತಾನೆ. ಇನ್ನು ಥರ್ಡ್ ಸ್ಟೇಜ್ ಏನಪ್ಪಾ ಅಂದ್ರೆ ಕನ್ಸೋಲೇಷನ್. The poet finally reached some form of acceptance, hope or spiritual consolation. ಅಂದ್ರೆ ಕೊನೆಯಲ್ಲಿ ಮರಣದ ಅನಿವಾರ್ಯತೆ ಅಥವಾ ಸತ್ಯವನ್ನ ಒಪ್ಕೊಳ್ತಾನೆ ಅಥವಾ ಸಮಾಧಾನ, ಭರವಸೆ ಅಥವಾ ಆತ್ಮೀಯ ಸ್ವೀಕಾರದ ಕಡೆಗೆ ಅವನು ಸಾಕ್ತಾನೆ. ಸೊ ಇದು ಸ್ಟ್ರಕ್ಚರ್ ಆಫ್ ಟ್ರೆಡಿಷನಲ್ ಎಲಿಜಿ. Types of elegy. First one, personal elegy. It is written for a particular person, often someone known or emotionally close to the poet. ಈ ಪರ್ಸನಲ್ ಎಲಿಜಿ ಅನ್ನುವಂಥದ್ದು ಈ ಕವಿಗೆ ಯಾರು ಹತ್ತಿರವಾಗಿರ್ತಾರೋ ಅವರು ತೀರಿ ಹೋದಾಗ ಅಥವಾ ಇಮೋಷನಲಿ ಕವಿ ಯಾರ ಜೊತೆಗೆ
ತುಂಬಾ ಹತ್ತಿರದವರಾಗಿರ್ತಾರೋ ಅವರು ತೀರಿ ಹೋದಾಗ ಬರೆಯುವಂತಹ ಒಂದು ಎಲಿಜಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಮೆಮೋರಿಯಂ AHH ಅಲ್ಫ್ರೆಡ್ ಲಾರ್ಡ್ ಟೆನಿಸನ್ ಅವರು ಬರೆದಿರುವಂತದ್ದು. ಇದನ್ನ ನಾನು ನನ್ನ ಈ ಎಲಿಜಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಶಾರ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಅದನ್ನ ನೆನಪಿಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಸೆಕೆಂಡ್ ಒನ್, ಪ್ಯಾಸ್ಟೋರಲ್ ಎಲಿಜಿ. It's a type of elegy that mourns the death of a person through the imagery and setting of rural life. The poem uses conventional pastoral imagery such as shepherds, sheep, nature, rivers, and fields. For example, Lycidas, ಜಾನ್ ಮಿಲ್ಟನ್ ಅವರು ಬರೆದಿರುವಂತದ್ದು. ಸೊ ಇಲ್ಲಿ ಪ್ಯಾಸ್ಟೋರಲ್ ಎಲಿಜಿ ಏನಪ್ಪಾ ಅಂದ್ರೆ, ಈ ಮೃತ ವ್ಯಕ್ತಿಯ ಮರಣವನ್ನ ಶೋಕಿಸುವಾಗ, ಅಂದ್ರೆ ದುಃಖ ಆಗ್ತಾ ಇದೆ ಯಾರೋ ತೀರ್ ಹೋದಾಗ, ಗ್ರಾಮೀಣ ಜೀವನ ಅಥವಾ ಕುರುಬರು, ಕುರಿಗಳು, ಹೊಲಗಳು, ನದಿ, ಮರ, ಹೂವು ಮುಂತಾದ ಪ್ರಕೃತಿಯ ಚಿತ್ರಣಗಳನ್ನು ಸಹ ಬಳಸಿಕೊಂಡು ಬರೆಯುವಂತ ಎಲಿಜಿ ಆಗಿರತ್ತಂತೆ ಇದು. ಇದನ್ನ ನಾವು ಪ್ಯಾಸ್ಟೋರಲ್ ಎಲಿಜಿ ಅಂತ ಕರೀತೇವೆ. ಓಕೆನಾ? ಈ ಪ್ಯಾಸ್ಟೋರಲ್ ಎಲಿಜಿಯಲ್ಲಿ ಮೃತ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಶೆಫರ್ಡ್ ಅಂತ ಚಿತ್ರಿಸಲಾಗಿರುತ್ತೆ, ಪಿಕ್ಚರೈಸ್ ಮಾಡಿರ್ತಾರಂತೆ. ಕವಿ ತನ್ನ ದುಃಖವನ್ನ ಪ್ರಕೃತಿ ಮತ್ತು ಗ್ರಾಮೀಣ ದೃಶ್ಯಗಳ ಮೂಲಕ ವ್ಯಕ್ತಪಡಿಸ್ತಾನೆ. ಅವನು ದುಃಖವನ್ನ ಪ್ರಕೃತಿ ಜೊತೆಗೆ ಅವನು ಹೋಲಿಸ್ಕೊಂಡು ಅದನ್ನ ಅವನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ. ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಜಾನ್ ಮಿಲ್ಟನ್ ಅವರು ಬರೆದಿರುವಂತಹ ಲಿಸಿಡಾಸ್. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಎಲಿಜೀಸ್ ಅಂದ್ರೆ ಶೋಕ ಗೀತೆಗಳು ಯಾವ್ಯಾವುದು ಅಂದ್ರೆ, ಜಾನ್ ಮಿಲ್ಟನ್ ಅವರ ಲಿಸಿಡಾಸ್. ಇದೊಂದು ಪ್ಯಾಸ್ಟೋರಲ್ ಎಲಿಜಿ, ಈಗ ಮಾತ್ರ ಡಿಸ್ಕಸ್ ಮಾಡಿದ್ವಿ. ರಿಟನ್ ಇನ್ ಮೆಮೊರಿ ಆಫ್ ಎಡ್ವರ್ಡ್ ಕಿಂಗ್. ಎಡ್ವರ್ಡ್ ಕಿಂಗ್ ಅವರ ನೆನಪಿನಲ್ಲಿ ಬರೆದಿರುವಂತಹ ಒಂದು ಶೋಕ ಗೀತೆ ಆಗಿರುತ್ತೆ. ಎಡ್ವರ್ಡ್ ಕಿಂಗ್ ವಾಸ್ ಅ ಯಂಗ್ ಸ್ಕಾಲರ್ ಅಂಡ್ ಫ್ರೆಂಡ್ ಆಫ್ ಮಿಲ್ಟನ್. ಎಡ್ವರ್ಡ್ ಕಿಂಗ್ ಸಹ ಒಬ್ರು ಸ್ಕಾಲರ್ ಆಗಿರ್ತಾರೆ, ಮತ್ತೆ ಫ್ರೆಂಡ್ ಆಫ್ ಮಿಲ್ಟನ್, ಜಾನ್ ಮಿಲ್ಟನ್ ಅವರ ಫ್ರೆಂಡ್ ಆಗಿರ್ತಾರೆ. ಈ ಎಲಿಜಿ ಪಬ್ಲಿಷ್ ಆಗಿರುವಂತದ್ದು 1638 ಅಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಪ್ಯಾಸ್ಟೋರಲ್ ಎಲಿಜೀಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಅಂದ್ರೆ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಒಂದು ಗ್ರೇಟೆಸ್ಟ್ ಪ್ಯಾಸ್ಟೋರಲ್ ಎಲಿಜಿ ಅಂತ ಹೇಳ್ಬೋದು, ಇದನ್ನ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಒನ್, ಥಾಮಸ್ ಗ್ರೇ, ಎಲಿಜಿ ರಿಟನ್ ಇನ್ ಎ ಕಂಟ್ರಿ ಚರ್ಚ್ ಯಾರ್ಡ್. ಸೊ published in 1751, reflects on death, mortality and the lives of ordinary people. So ಇಲ್ಲಿ ಮರಣ ಮತ್ತೆ ಮರೆತು ಹೋಗುವ ಮಾನವನ ಜೀವನ ಮತ್ತೆ ಸಾಮಾನ್ಯ ಜನರ ಜನಜೀವನದ ಬಗ್ಗೆ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಇದು ತೋರ್ಸತ್ತೆ. ಎಲಿಜಿ ಫಾರ್ ಒನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್, ಇದನ್ನ ಒಬ್ಬ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಬಗ್ಗೆ ಬರೆದಿರುವಂತದ್ದು. ಥರ್ಡ್ ಒನ್ ಇಸ್ PB ಶೆಲ್ಲಿ, ಅಡೋನೈಸ್, ರಿಟನ್ ಇನ್ ಮೆಮೊರಿ ಆಫ್ ಜಾನ್ ಕೀಟ್ಸ್. ಇದು ಜಾನ್ ಕೀಟ್ಸ್ ರವರ ನೆನಪಿನಲ್ಲಿ PB ಶೆಲ್ಲಿ ಅವರು ಬರೆದಿರುವಂತದ್ದು. ಪಬ್ಲಿಷ್ಡ್ ಇನ್ 1821 ನಲ್ಲಿ ಇದು ಪಬ್ಲಿಷ್ ಆಗತ್ತೆ. ಪ್ಯಾಸ್ಟೋರಲ್ ಎಲಿಜಿ, ಇದೊಂದು ಪ್ಯಾಸ್ಟೋರಲ್ ಎಲಿಜಿ ಅಂದ್ರೆ ರೂರಲ್ ಸೆಟ್ಟಿಂಗ್ಸ್ ಅಲ್ಲಿ ನೆನಪನ್ನ, ಜಾನ್ ಕೀಟ್ಸ್ ರವರ ನೆನಪನ್ನ ಬರೆದಿರುವಂತದ್ದು. ಶೆಲ್ಲಿ ಪ್ರೆಸೆಂಟ್ಸ್ ಕೀಟ್ಸ್ ಆಸ್ ಅಡೋನೈಸ್. ಶೆಲ್ಲಿ ಅವರು ಕೀಟ್ಸ್ ಅವರನ್ನ ಅಡೋನೈಸ್ ಅಂತ ಪ್ರೆಸೆಂಟ್ ಮಾಡ್ತಾರೆ ಎಲಿಜಿಯಲ್ಲಿ. ಅಲ್ಫ್ರೆಡ್ ಲಾರ್ಡ್ ಟೆನಿಸನ್ ಇನ್ ಮೆಮೋರಿಯಂ AHH, ರಿಟನ್ ಇನ್ ಮೆಮೊರಿ ಆಫ್ ಆರ್ಥರ್ ಹೆನ್ರಿ ಹ್ಯಾಲಮ್. ಇದನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ ನಿಮ್ಗೆ. ಹ್ಯಾಲಮ್ ವಾಸ್ ಟೆನಿಸನ್ಸ್ ಕ್ಲೋಸ್ ಫ್ರೆಂಡ್. ಹ್ಯಾಲಮ್ ಅವರು ಟೆನಿಸನ್ ಅವರ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಪಬ್ಲಿಷ್ಡ್ ಇನ್ 1850. ಇದು 1850 ಅಲ್ಲಿ ಪಬ್ಲಿಷ್ ಆಗತ್ತೆ. ಆಮೇಲೆ ಡೀಲ್ಸ್ ವಿತ್ ಗ್ರೀಫ್, ಫೇತ್, ಡೌಟ್, ಡೆತ್ ಅಂಡ್ ಇಮ್ಮಾರ್ಟಾಲಿಟಿ. ಸೊ ಇದರಲ್ಲಿ
ದುಃಖ, ನಂಬಿಕೆ, ಸಂಶಯ, ಮರಣ, ಅಮರತ್ವ ಇವೆಲ್ಲದರ ಬಗ್ಗೆನೂ ಸಹ ಡಿಸ್ಕಸ್ ಮಾಡಲಾಗಿದೆ. ಮತ್ತೆ ಇದು ವಿಕ್ಟೋರಿಯನ್ ಪೀರಿಯಡಿನ ಒಂದು ಇಂಪಾರ್ಟೆಂಟ್ ಎಲಿಜಿ ಅಂತ ಹೇಳ್ಬೋದು. ಫಿಫ್ತ್ ಒನ್, ಮ್ಯಾಥ್ಯೂ ಅರ್ನಾಲ್ಡ್ ಅವರು ಬರೆದಿರುವಂತ ಥ್ರಿಸಿಸ್, ರಿಟರ್ನ್ ಇನ್ ಮೆಮೊರಿ ಆಫ್ ಆರ್ಥರ್ ಹ್ಯೂ ಕ್ಲೋ. ಇದು ಆರ್ಥರ್ ಹ್ಯೂ ಕ್ಲೋ ಅವರ ನೆನಪಿನಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರು ಬರೆದಿರ್ತಾರೆ. 1866 ಅಲ್ಲಿ ಇದು ಪಬ್ಲಿಷ್ ಆಗಿರುತ್ತೆ. ಇದು ಸಹ ಒಂದು ಪ್ಯಾಸ್ಟರಲ್ ಎಲಿಜಿ, ಅಂದ್ರೆ ರೂರಲ್ ಸೆಟ್ಟಿಂಗ್ಸ್ ಇಟ್ಕೊಂಡು ಬರೆದಿರುವಂತದ್ದು. ಸಿಕ್ಸ್ತ್ ಒನ್, ವಾಲ್ಟ್ ವಿಟ್ಮ್ಯಾನ್, ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್. ಸೊ ಇದು ಅಬ್ರಹಾಂ ಲಿಂಕನ್ ಅವರ ನೆನಪಿನಲ್ಲಿ ಬರೆದಿರುವಂತದ್ದು. ಅವರ ಮರಣದ ನಂತರ ವಾಲ್ಟ್ ವಿಟ್ಮ್ಯಾನ್ ಅವರು ಆ ನೋವಿನಲ್ಲಿ ಬರೆದಿರುವಂತದ್ದಾಗಿರುತ್ತೆ. ಇದನ್ನ 1865 ಅಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಇಟ್ ಈಸ್ ಅನ್ ಎಲಿಜೈಕ್ ಪೋಯಮ್ ಮೌರ್ನಿಂಗ್ ಲಿಂಕನ್ಸ್ ಡೆತ್. ಸೊ ಅವರ ಮರಣದ ದುಃಖವನ್ನ ಇದು ವ್ಯಕ್ತಪಡಿಸುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಎಲಿಜಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದ್ರಿಂದ ಎಷ್ಟು ಎನ್ಕರೇಜ್ಮೆಂಟ್ ಸಿಗತ್ತೆ ಅಂತ ನಿಮ್ಗೆ ಐಡಿಯಾನು ಇರ್ಲಿಕ್ಕಿಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಕಳಿಸುವುದರ ಮೂಲಕ ಹೆಲ್ಪ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.